ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ಫೆಡರಲ್ ಈಕ್ವೇಷನ್ ಆಫ್ ದ ಕರ್ವ್ r ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 2. ನೋಡಿ ಯಾವ ಥರ ಮಾಡಬೇಕು. ಫಸ್ಟ್ ಇದನ್ನ ಬರ್ಕೊಳ್ಳಿ. r ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 2. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆಫ್ r ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಲಾಗ್ ಆಫ್ 2. ಈಗ ನೋಡಿ ಫಾರ್ಮುಲಾಗೆ F4 ಬರೀತೀನಿ. ಈಗ ಲಾಗ್ ಈಗ ಬರೆಯೋಕ್ಕೆ ಹೋಗ್ಬಿಡಿ, ನಿಮಗೆ ಬೇಸಿಕ್ ಬೇಕು ಅಂತ ಬರೀತಾ ಇದ್ದೀನಿ. ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಇಲ್ಲಿ ಎಮ್ ಅಂದರೆ ಆರು, ಎನ್ ಅಂದರೆ 1 ಮೈನಸ್ ಕಾಸ್ ಥೀಟಾ. ಲಾಗ್ ಆಫ್ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಅಂದರೆ ಲಾಗ್ ಆರ್ ಪ್ಲಸ್ ಲಾಗ್ ಇಂಟು 1 ಮೈನಸ್ ಕಾಸ್ ಥೀಟಾ. ಇಲ್ಲಿ ಎಮ್ ಅಂದರೆ 6 ಪ್ಲಸ್ ಲಾಗ್ ಎನ್ ಅಂದರೆ 1 ಮೈನಸ್ ಕಾಸ್ ಥೀಟಾ. ಇದು ಬೇಕಿದ್ರೆ ಲಾಗ್ 2 ಪ್ಲಸ್ ಲಾಗ್ ಎ ಬರೀಬೋದು, ಅಂದರೆ ಬೇಡ ಹಂಗೆ ಇರಲಿ. ಏನು ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಬೀಟಾ ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಬೀಟಾ. ಲಾಗ್ ಆರ್ಗೆ 1/r dr ಬೈ ಡಿ ಥೀಟಾ. ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಜ್ಞಾಪಕ ಇಟ್ಕೊಳ್ಳಿ. ಲಾಗ್ ಆರ್ ಅಂದರೆ 1/r dr ಬೈ ಡಿ ಥೀಟಾ. ಅಂದರೆ ಈಗ ಲಾಗ್ ಅಂತ ಬಂದರೆ ಫಸ್ಟು 1/r ಅಂತ ಬರೀಬೇಕು, ಆರ್ಗೆ dr ಬೈ ಡಿ ಥೀಟಾ. ಅದೇ ಥರ ಅಂದರೆ ಡಿ ಬೈ ಡಿ ಥೀಟಾ ಆಫ್ ಲಾಗ್ ಆರ್ ಅಂದರೆ 1/r dr ಬೈ ಡಿ ಥೀಟಾ. ಡಿ ಬೈ ಡಿ ಥೀಟಾ ಆಫ್ ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾ ಅಂದರೆ ನೋಡಿ ಲಾಗ್ಗೆ 1/1 ಮೈನಸ್ ಕಾಸ್ ಥೀಟಾ, 1ಗೆ 0, ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ. ಇಲ್ಲೇನು ಮಾಡಬೇಕಂದ್ರೆ 1/1 ಮೈನಸ್ ಕಾಸ್ ಥೀಟಾ, 1ಗೆ 0, ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ. ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಲಾಗ್ ಆರ್ಗೆ 1/r, ಆರ್ಗೆ dr ಬೈ ಡಿ ಥೀಟಾ. ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾಗೆ 1/1 ಮೈನಸ್ ಕಾಸ್ ಥೀಟಾ, 1ಗೆ 0 ಮೈನಸ್ ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ. ಮತ್ತು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ 2a ಅಂದರೆ ಡಿ ಬೈ ಡಿ ಥೀಟಾ ಆಫ್ ಲಾಗ್ 2a ಅಂದರೆ 0. ಈಗ ನೋಡಿ ಅದೇ ಥರ 1/r dr ಬೈ ಡಿ ಥೀಟಾ ಅಂದರೆ ಫಾರ್ಮುಲಾ cot phi. ಇದಕ್ಕೆ ಫಾರ್ಮುಲಾ cot phi ಪ್ಲಸ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 0. cot phi ಈಸ್ ಈಕ್ವಲ್ ಟು ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ. ಈಗ ನೋಡಿ ಸೈನ್ ಥೀಟಾಗೆ ಫಾರ್ಮುಲಾ 2 ಇಂಟು ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2 ಮತ್ತು 1 ಮೈನಸ್ ಕಾಸ್ ಥೀಟಾಗೆ ಫಾರ್ಮುಲಾ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ನೋಡಿ cot phi ಈಸ್ ಈಕ್ವಲ್ ಟು ಮೈನಸ್ ಹಂಗೆ ಇರಲಿ, ಸೈನ್ ಥೀಟಾಗೆ ಫಾರ್ಮುಲಾ 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. 1 ಮೈನಸ್ ಕಾಸ್ ಥೀಟಾಗೆ ಫಾರ್ಮುಲಾ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಈ ಟು ಕ್ಯಾನ್ಸಲ್, ಸೈನ್ ಥೀಟಾ ಬೈ 2 ಸೈನ್ ಥೀಟಾ ಬೈ 2 ಕ್ಯಾನ್ಸಲ್. ಉಳಿಯೋದೇನು cot phi ಈಸ್ ಈಕ್ವಲ್ ಟು ಮೈನಸ್ ಕಾಸ್ ಬೈ ಸೈನ್ ಅಂದರೆ cot ಥೀಟಾ ಬೈ 2 ಆಗುತ್ತೆ. ಇಲ್ಲಿ ಮೈನಸ್ cot x ಅಂದರೆ ಫಾರ್ಮುಲಾ cot ಆಫ್ ಮೈನಸ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ cot phi ಈಸ್ ಈಕ್ವಲ್ ಟು cot ಆಫ್ ಮೈನಸ್ ಥೀಟಾ ಬೈ 2 ಆಗುತ್ತೆ. ದೇರ್ಫೋರ್ ಫೈ ಏನಾಯಿತು, ಥೀಟಾ ಬೈ 2 ಆಯಿತು, ಮೈನಸ್ ಥೀಟಾ ಬೈ 2. ಫೈ ಫೈಂಡ್ ಮಾಡಿದ್ಮೇಲೆ ಏನು ಮಾಡಬೇಕು, ಫೆಡರಲ್ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು. ಫೆಡರಲ್ ಈಕ್ವೇಷನ್ ಈಸ್
ಪಿ ಈಸ್ ಈಕ್ವಲ್ ಟು ಆರ್ ಇಂಟು ಸೈನ್ ಫೈ. ಪಿ ಈಸ್ ಈಕ್ವಲ್ ಟು ಆರ್ ಇಂಟು ಸೈನ್ ಫೈ ಅಂದರೆ ಮೈನಸ್ ಡೀಟಾ ಬೈ ಟು. ಇಲ್ಲಿ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಸೈನ್ ಆಫ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್. ಇಲ್ಲೇನಾಗುತ್ತೆ, ಪಿ ಈಸ್ ಈಕ್ವಲ್ ಟು ಆರ್ ಇಂಟು ಮೈನಸ್ ಸೈನ್ ಡೀಟಾ ಬೈ ಟು. ಸೈನ್ ಆಫ್ ಮೈನಸ್ ಡೀಟಾ ಬೈ ಟು ಅಂದರೆ ಮೈನಸ್ ಸೈನ್ ಡೀಟಾ ಬೈ ಟು. ಪಿ ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಆರ್ ಸೈನ್ ಡೀಟಾ ಬೈ ಟು ಆಗುತ್ತೆ. ಇಲ್ಲಿ ಸೈನ್ ಡೀಟಾ ಬೈ ಟೂನ ಫೈಂಡ್ ಮಾಡ್ಕೊಳ್ಳಿ. ಸೈನ್ ಡೀಟಾ ಬೈ ಟು ಅಂದರೆ ನೋಡಿ, ಬೇಕಿದ್ರೆ ಒಂದು ಸ್ಟೆಪ್ ಜಾಸ್ತಿ ಮಾಡೋಣ. ಮೈನಸ್ ಆರ್ ಸೈನ್ ಡೀಟಾ ಬೈ ಟು ಅಂದರೆ ಪಿ. ಈ ಮೈನಸ್ ಈ ಕಡೆ ಕಳಿಸ್ಬಿಡಿ. ಸೈನ್ ಡೀಟಾ ಬೈ ಟು ಈಸ್ ಈಕ್ವಲ್ ಟು ಪಿ ಬೈ ಮೈನಸ್ ಆರ್ ಅಂದರೂ ಒಂದೇ, ಮೈನಸ್ ಪಿ ಬೈ ಆರ್ ಅಂದರೂ ಒಂದೇ. ನೋಡಿ, ಇದು ಫೈಂಡ್ ಮಾಡಿದ್ಮೇಲೆ ಏನು ಮಾಡಿ, ಇದು ಈಕ್ವೇಷನ್ 2 ಅಂದ್ಕೊಳ್ಳಿ. ಇದನ್ನ ಇದು ಈಕ್ವೇಷನ್ 1. ಫ್ರಮ್ 1 ಅಂತ ಬರೆದು ಫ್ರಮ್ 1 ಅಂತ ಬರೆದು ನೋಡಿ, ಆರ್ ಇಂಟು ಏನಿದೆ 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 2 ಇದೆ. ನೀವೇನು ಮಾಡಿ, ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಅಂದರೆ 2 ಸೈನ್ ಸ್ಕ್ವೇರ್ ಡೀಟಾ ಬೈ ಟು. 1 ಮೈನಸ್ ಕಾಸ್ ಥೀಟಾ ಬದಲು 2 ಸೈನ್ ಸ್ಕ್ವೇರ್ ಡೀಟಾ ಬೈ ಟು ಬರ್ಕೊಳ್ಳಿ. ಈಸ್ ಈಕ್ವಲ್ ಟು 2 ಇದೆ. ಇದನ್ನ ಏನು ಮಾಡಿ, 2 ಆರ್ ಸೈನ್ ಸ್ಕ್ವೇರ್ ಡೀಟಾ ಬೈ ಟೂನ ನೀವು ಸೈನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಬೇಕಾದರೆ ಬರ್ಕೋಬೋದು. ಈಸ್ ಈಕ್ವಲ್ ಟು 2a. 2ನ ಆಚೆ ತೊಗೊಳ್ಳಿ. ಸೈನ್ ಸ್ಕ್ವೇರ್ ಡೀಟಾ ಬೈ ಟೂನ ಸೈನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಮಾಡಿ 2 ಕ್ಯಾನ್ಸಲ್ ಮಾಡಿ. ಈಗ ನೋಡಿ, ಇದು ಆರ್ ಇಂಟು ಏನಾಯಿತು, ಸೈನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಆಯಿತು. ಇದು 3 ಅಂದ್ಕೊಳ್ಳಿ. 1ಇಂದ ಸೈನ್ ಡೀಟಾ ಬೈ ಟು ತರಿಸ್ಕೋಬೇಕು. ಆಮೇಲೆ ಈಕ್ವೇಷನ್ 3 ಮಾಡ್ಕೋಬೇಕು. 2 in 3 ಹಾಕಬೇಕು. 2 in 3 ಆರ್ ಇಂಟು, ಈಗ ಸೈನ್ ಡೀಟಾ ಬೈ ಟು ಅಂದರೆ ಮೈನಸ್ ಪಿ ಬೈ ಆರ್, ಮೈನಸ್ ಪಿ ಬೈ ಆರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ. ಇದೇನಾಗುತ್ತೆ, ಆರ್ ಇಂಟು ಮೈನಸ್ ಪಿ ಹೋಲ್ ಸ್ಕ್ವೇರ್ ಅಂದರೆ ಬರೀ ಪಿ ಸ್ಕ್ವೇರು, ಆರ್ ಸ್ಕ್ವೇರು ಈಸ್ ಈಕ್ವಲ್ ಟು ಎ. ಇಲ್ಲಿ ಆರ್ ಆರ್ ಕ್ಯಾನ್ಸಲ್ ಆಗುತ್ತೆ. ಪಿ ಸ್ಕ್ವೇರ್ ಬೈ ಆರ್ ಈಸ್ ಈಕ್ವಲ್ ಟು ಎ. 1 ಆರ್ ಹೋದರೆ 1 ಆರ್ ಉಳಿಯುತ್ತೆ. ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಇಂಟು ಆರ್ ಆಗುತ್ತೆ. ಇದೇ ಫೈನಲ್. ನಾನು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಎ ಬರ್ಕೊಳ್ಳಿ. ಆಮೇಲೆ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಲಾಗ್ 2a. ಲಾಗ್ ಎಮ್ ಇಂಟು ಏನಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಲಾಗ್ 2a. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಿದಾಗ ಲಾಗ್ ಆರ್ಗೆ 1 ಬೈ ಆರ್ ಡಿ ಆರ್ ಬೈ ಡೀಟಾ. ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾಗೆ 1 ಬೈ 1 ಮೈನಸ್ ಕಾಸ್ ಥೀಟಾ. 1ಗೆ 0 ಮೈನಸ್ ಕಾಸ್ ಥೀಟಾಗೆ ಮೈನಸ್ ಸೈನ್ ಡೀಟಾ. ಲಾಗ್ 2aಗೆ 0. ಇದಕ್ಕೆ ಕಾಟ್ 5 ಬರ್ಕೊಳ್ಳಿ. ಇಲ್ಲಿ ಸೈನ್ ಡೀಟಾಗೆ 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 0. ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಇಲ್ಲಿ ಸೈನ್ ಡೀಟಾ ಬದಲು ಫಾರ್ಮುಲಾ 2 ಸೈನ್ ಡೀಟಾ ಬೈ ಟು ಕಾಸ್ ಥೀಟಾ ಬೈ ಟು. 1 ಮೈನಸ್ ಕಾಸ್ ಥೀಟಾಗೆ 2 ಸೈನ್ ಸ್ಕ್ವೇರ್ ಡೀಟಾ ಬೈ ಟು. 2 ಕ್ಯಾನ್ಸಲ್. ಸೈನ್ ಕ್ಯಾನ್ಸಲ್. ಉಳಿಯೋದು ಕಾಸ್ ಬೈ ಸೈನು. ಕಾಸ್ ಬೈ ಸೈನ್ಗೆ ನೀವು ಕಾಟ್ ಡೀಟಾ ಬೈ ಟು ಬರ್ಕೋಬೋದು. ಇಲ್ಲಿ ಮೈನಸ್ ಕಾಟ್ ಎಕ್ಸ್ ಅಂದರೆ ಕಾಟ್ ಆಫ್ ಮೈನಸ್ ಎಕ್ಸ್. ಮೈನಸ್ ಕಾಟ್ ಡೀಟಾ ಬೈ ಟೂನ ಕಾಟ್ ಆಫ್ ಮೈನಸ್ ಡೀಟಾ ಬೈ ಟು ಬರೀಬೋದು. ಅಂದರೆ 5 ಅಂದರೆ ಮೈನಸ್ ಡೀಟಾ ಬೈ ಟು ಆಗುತ್ತೆ. ಆಮೇಲೆ ಪೆಡಲ್ ಈಕ್ವೇಷನ್ ಈಸ್ ಅಂತ ಬರೆದು ಫಾರ್ಮುಲಾ ಪಿ ಈಸ್ ಈಕ್ವಲ್ ಟು ಆರ್ ಸೈನ್ 5.
ಪಿ ಅಂದರೆ ಆರ್ ಸೈನ್, ಫೈ ಅಂದ್ರೇನು ಮೈನಸ್ ಡೀಟಾ ಬೈ ಟು, ಸೈನ್ ಆಫ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಡೀಟಾ ಬೈ ಟು, ಮೈನಸ್ ಸೈನ್ ಎಕ್ಸ್ ಅದಕ್ಕೆ ಮೈನಸ್ ಸೈನ್ ಡೀಟಾ ಬೈ ಟು ಆಗುತ್ತೆ. ಮೈನಸ್ ಈ ಕಡೆ ತಗೋಬಿಡಿ, ಇನ್ನು ಲೆಫ್ಟಲ್ಲಿ ಬರ್ಕೊಳ್ಳಿ, ಇನ್ನು ರೈಟಲ್ಲಿ ಬರ್ಕೊಳ್ಳಿ. ಇಲ್ಲಿ ನೋಡಿ ಮೈನಸ್ ಆರ್ನ ಇಲ್ಲಿ ಡಿವೈಡ್ ಮಾಡಿದ್ರೆ ಮೈನಸ್ ಪಿ ಬೈ ಮೈನಸ್ ಆರ್ ಅಂದ್ರೂ ಮೈನಸ್ ಪಿ ಬೈ ಆರ್ ಅಂದ್ರೂ ಒಂದೇ, ಇನ್ನು 2 ಅಂದ್ಕೊಳ್ಳಿ. ಈಗ 1ಇಂದ ನೀವೇನು ಮಾಡಬೇಕು, ಸೈನ್ ಡೀಟಾ ಬೈ ಟೂನ ತರಿಸ್ಕೋಬೇಕು. ಯಾವ ಥರ ಅಂದರೆ ಆರು 1 ಮೈನಸ್ ಕಾಸ್ ಡೀಟಾ ಅಂದರೆ 2 ಸೈನ್ ಸ್ಕ್ವೇರ್ ಡೀಟಾ ಬೈ ಟು ಫಾರ್ಮುಲಾ ಆಗ್ತಿದೆಯಾ. ಫ್ರಮ್ 1 ನೀವೇನು ಮಾಡಬೇಕು, ಆರ್ ಇಂಟು 1 ಮೈನಸ್ ಕಾಸ್ ಡೀಟಾ ಬಲ್ಲು 2 ಸೈನ್ ಸ್ಕ್ವೇರ್ ಡೀಟಾ ಬೈ ಟು ಈಸ್ ಈಕ್ವಲ್ ಟು 2a. ಆಮೇಲೆ ಏನು ಮಾಡಬೇಕು, 2ನ ಆಚೆ ತಗೊಳ್ಳಿ, 2r ಸೈನ್ ಸ್ಕ್ವೇರ್ ಡೀಟಾ ಬೈ ಟು ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a. 2 ಕ್ಯಾನ್ಸಲ್, ಆರ್ ಇಂಟು ಸೈನ್ ಡೀಟಾ ಬೈ ಟು ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a. ಇದನ್ನ 3 ಮಾಡ್ಕೊಳ್ಳಿ. ಈಗ ನೋಡಿ ಇದು 2, ಈ ಸೈನ್ ಡೀಟಾ ಬೈ ಟು ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ 3ಗೆ. 2 in 3 ಅಂದರೆ ಆರ್ ಇಂಟು ಮೈನಸ್ ಪಿ ಬೈ ಆರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a, ಆರ್ ಇಂಟು ಪಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು a. 1 r ಕ್ಯಾನ್ಸಲ್ ಆಗುತ್ತೆ, ಪಿ ಸ್ಕ್ವೇರ್ ಬೈ ಆರ್ ಈಸ್ ಈಕ್ವಲ್ ಟು a, ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು a. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.